ಸಿದ್ದರಾಮಯ್ಯ ರಾಜಕೀಯದ ಪಟ್ಟುಗಳಿಗೆ ಮಾತ್ರ ಅಲ್ಲ, ತಮ್ಮ ಕನ್ನಡ ಜ್ಞಾನದ ಬಗ್ಗೆಯೂ ಆಗಾಗ ಸದ್ದು ಮಾಡ್ತಾರೆ. ಇವತ್ತು ವಸತಿ ಶಾಲೆಯಲ್ಲಿ ಭರ್ಜರಿ ಕನ್ನಡ ಕ್ಲಾಸ್ ಮಾಡಿದ್ದಾರೆ. ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೆ ಜಾಸ್ತಿ ಉಚ್ಚರಿಸಿದ್ರೆ ದೀರ್ಘಾಕ್ಷರ. ಸ್ವರ ಅಂದ್ರೇನು? ಸ್ವರಗಳನ್ನ ಬಿಡಿಸಿ ಹೇಳೋದೇನು, ಸಂಧಿ ಸಮಾಸ ತಿಳಿಸೋದೇನು, ರಾಜಕೀಯದಲ್ಲಿ ಅಂಕಿ ಸಂಖ್ಯೆಗಳ ಮುಂದಿಡ್ತಾ ಲೀಗಲ್ ವಿಚಾರಗಳನ್ನ ಸೆಷನ್ನಲ್ಲಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಿದ್ದ ಸಿದ್ದು ಚಾಮರಾಜಪೇಟೆಯ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕನ್ನಡ ಮೇಸ್ಟ್ರಾಗಿದ್ರು. ಸದನದಲ್ಲಿ ಶಾಸಕರಿಗೆ ವ್ಯಾಕರಣ ಪಾಠ ಮಾಡಿ ಸುದ್ದಿಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಇಂದು ಮಕ್ಕಳಿಗೆ ಯಾವ ಶಿಕ್ಷಕರಿಗೂ ಕಮ್ಮಿ ಇಲ್ಲ ಎಂಬಂತೆ ಕನ್ನಡ ಪಾಠ ಮಾಡಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಎಚ್.ಸಿ. ಮಹದೇವಪ್ಪ ಶಾಲೆಯಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡಿದ್ರು. ನಂತರ ತರಗತಿಗೆ ಎಂಟ್ರಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಶುರು ಮಾಡಿದ್ದೇ ಗ್ರಾಮರ್ ಕ್ಲಾಸ್. ಸ್ವರ ಅಂದ್ರೆ ಏನು ಅಂತ ಮಕ್ಕಳ ಜೊತೆ ಮಾತಿಗಿಳಿದ್ರು. ಸ್ವರ ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರೀತೀವಿ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರೀತೀವಿ. ಸಿಎಂ ಸಿದ್ದರಾಮಯ್ಯ ಪಾಠ ಇಷ್ಟಕ್ಕೆ ನಿಲ್ಲಿಲ್ಲ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಪ್ರಶ್ನಿಸಿದ ಸಿದ್ದು ವ್ಯಂಜನಗಳ ಬಗ್ಗೆ ಪಾಠ ಮಾಡಿದ್ರು. ವ್ಯಂಜನಗಳು ಎಷ್ಟಿದವು? ವರ್ಗೀಯ 25 ಅವರಿಗೆ 1. ವರ್ಗೀಯ 25 ಅವರಿಗೆ 1. ವ್ಯಂಜನಗಳಲ್ಲಿ ಕವರ್ಗ, ಚವರ್ಗ, ಟವರ್ಗ, ಕವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? SLC ಆದ್ಮೇಲೆ ವಿಶೇಷ ಮಾಡ್ತೀವಿ, ಪಾಠ ಮಾಡ್ತೀವಿ. ಏನ್ ಪಾಠ ಮಾಡ್ತೀಯ? ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು, ರಸ್ವ ಸ್ವರ ದೀರ್ಘ ಸ್ವರ ಅಂದ್ರೆ ಗೊತ್ತಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಜಾಸ್ತಿ ಉಚ್ಚರಿಸಿದ್ರೆ ದೀರ್ಘಾಕ್ಷರ. ಯಾವ್ಯಾವ ಅಲ್ಪ ಪ್ರಾಣ ಮಹಾಪ್ರಾಣ? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ ದೀರ್ಘ ಸ್ವರ ಅಂದ್ರೆ ಗೊತ್ತಾ? 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಹ್ರಸ್ವ ಸ್ವರ ಇರುತ್ತೆ. ಇಷ್ಟೇ ಅಲ್ಲ, ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ರಾಜ್ಯದಲ್ಲಿ ಆರಂಭಿಸಿದ್ದು ಯಾರು, ಯಾವಾಗ ಅಂತ ಸಿದ್ದು ಪ್ರಶ್ನಿಸಿದ್ರು. ನೀವೇ ಆರಂಭಿಸಿದ್ದು ಸರ್ ಎಂದ ವಿದ್ಯಾರ್ಥಿ ಇಸವಿ ಹೇಳಲಿಲ್ಲ. ಬಳಿಕ ತಾನೇ ಆರಂಭಿಸಿದ್ದಾಗಿ ಸಿದ್ದು ಇಸವಿ ಸಮೇತ ಹೇಳಿದ್ರು. ವಸತಿ ಶಾಲೆಗಳು ಅಂತ ಹೆಸರಿಟ್ಟರು. ವ್ಯಾಕರಣ ಪಾಠದ ಬಳಿಕ ಸಿಎಂ ಮಕ್ಕಳ ಜೊತೆಯಲ್ಲೇ ಶಾಲೆಯಲ್ಲಿ ಮಧ್ಯಾಹ್ನ ತಯಾರಿಸಿದ್ದ ಮುದ್ದೆ ಊಟ ಸವಿದ್ರು. ಇದೇ ವೇಳೆ ಮುದ್ದೆ ಹಾಗೂ ಅನ್ನವನ್ನ ಚೆನ್ನಾಗಿ ಬೇಯಿಸಬೇಕು ಅಂತ ಅಡುಗೆ ತಯಾರಕರಿಗೆ ಕಿವಿ ಮಾತು ಹೇಳಿದ್ರು. ಕಾರ್ಯಕ್ರಮದ ಬಳಿಕ ಸಿಎಂ ಮಕ್ಕಳೊಂದಿಗೆ ಫೋಟೋ ಶೂಟ್ ಮಾಡಿಸಿದ್ರು. ನಂತರ ಶಾಲೆಯಿಂದ ನಿರ್ಗಮಿಸಿದ ಸಿಎಂಗೆ ಮಕ್ಕಳು ಚಪ್ಪಾಳೆ ಮೂಲಕ ಬೀಳ್ಕೊಡುಗೆ ನೀಡಿದ್ರು. ಅನಿಲ್, TV9 ಬೆಂಗಳೂರು.